ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಅಬ್ಬಬ್ಬಾ, ಚಿನ್ನ ಅಂದರೆ ಸಾಕು, ಮಧ್ಯಮ ವರ್ಗದ ಜನ ಇದೀಗ ಭಯ ಪಡ್ತಿದ್ದಾರೆ. ಈ ಪಾಟಿ ದರ ಏರಿಕೆ ಆಗುತ್ತೆ ಅಂತ ಕನಸಲ್ಲೂ ಸಹ ಯಾರು ಊಹಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರೀ 10 ಗ್ರಾಮ್ ಚಿನ್ನ ಬೇಕು ಅಂದರೆ ಸಾಕು, ಈಗ ಮೇಕಿಂಗ್ ಚಾರ್ಜಸ್, GST ಅದು ಇದು ಎಲ್ಲ ಬಿಟ್ಟು ಕೈಯಲ್ಲಿ 1 ಲಕ್ಷ ಇರಲೇಬೇಕು. ಆದರೆ ಇದು ಬಡ ಮಧ್ಯಮ ವರ್ಗದ ಜನಕ್ಕೆ ಸಾಧ್ಯವಾಗದ ವಿಚಾರ. ಹಾಗಾಗಿ ಹಲವಾರು ಜನ ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ಮುಂದೂಡಿಕೆ ಮಾಡಿಕೊಳ್ತಿದ್ದಾರೆ. ಬರೀ 10 ದಿನಗಳಲ್ಲಿ 1 ಗ್ರಾಮ್ ಮೇಲೆ 256 ರೂಪಾಯಿಗಳಷ್ಟು ಬೆಲೆ ಏರಿಕೆಯಾಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ವಿಶ್ಲೇಷಕರಿಗೂ ಕೂಡ ಊಹಿಸೋಕೆ ಆಗ್ತಿಲ್ಲ. ಸರಿ, ಹಾಗಾದ್ರೆ ಇಂದು ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಯಾವ ರೀತಿಯ ವ್ಯತ್ಯಾಸವಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. ನೆನೆ 1 ಗ್ರಾಮ್ ಆಭರಣ ಚಿನ್ನದ ಮೇಲೆ 40 ರೂಪಾಯಿಗಳಷ್ಟು ಏರಿಕೆಯಾಗಿತ್ತು. ಆದರೆ ಇಂದು ಭಾರತದಲ್ಲಿ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಸದ್ಯ 10 ಗ್ರಾಮ್ನ 22 ಕ್ಯಾರೆಟ್ ಚಿನ್ನದ ಬೆಲೆ 91,300 ರೂಪಾಯಿ ಇದ್ದು, 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 99,600 ರೂಪಾಯಿ ಆಗಿದೆ. 100 ಗ್ರಾಂ ಬೆಳ್ಳಿ ಬೆಲೆ 10,700 ರೂಪಾಯಿ ಇದೆ. ನಮ್ಮ ಬೆಂಗಳೂರಿನಲ್ಲಿ ಸಹ ಇಂದು ಚಿನ್ನದ ಬೆಲೆ 10 ಗ್ರಾಂಗೆ 91,300 ರೂಪಾಯಿ ಇದ್ದು, ಬೆಳ್ಳಿ ಬೆಲೆ 100 ಗ್ರಾಂಗೆ 10,700 ರೂಪಾಯಿಗಳಲ್ಲಿ ಇದೆ. ಇನ್ನು ದೇಶಾದ್ಯಂತ ಇಂದು ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಅದರಂತೆ ದೇಶದ ಮಹಾನಗರಗಳಲ್ಲಿ ಬೆಳ್ಳಿ ಬೆಲೆ ಈ ಕೆಳಗಿನಂತಿದೆ. ಬೆಂಗಳೂರು ನಗರದಲ್ಲಿ 1 ಗ್ರಾಂ ಬೆಳ್ಳಿ ಬೆಲೆ 107 ರೂಪಾಯಿ ಇದ್ದು, 1 ಗ್ರಾಂ ಮೇಲೆ 3 ರೂಪಾಯಿ ಏರಿಕೆ ಕಂಡಿದೆ. ಅದರಂತೆ 1 ಕೆಜಿ ಬೆಳ್ಳಿ ಬೆಲೆ 1,07,000 ರೂಪಾಯಿ ಇದ್ದು, 1 ಕೆಜಿ ಮೇಲೆ 3,000 ರೂಪಾಯಿ ಏರಿಕೆ ಕಂಡು ಬಂದಿದೆ. ಇನ್ನು ಚೆನ್ನೈ, ಮುಂಬೈ, ದೆಹಲಿ ಈ 3 ನಗರಗಳಲ್ಲೂ ಇಂದು ಬೆಳ್ಳಿ ಬೆಲೆ 1 ಗ್ರಾಂಗೆ 107 ರೂಪಾಯಿ ಇದ್ದು, ಗ್ರಾಂ ಮೇಲೆ 3 ರೂಪಾಯಿ ಏರಿಕೆ ಕಂಡು ಬಂದಿದೆ. 1 ಕೆಜಿ ಬೆಳ್ಳಿ ಬೆಲೆ 1,07,000 ರೂಪಾಯಿ ಇದ್ದು, 3,000 ರೂಪಾಯಿ ಏರಿಕೆ ಕಂಡು ಬಂದಿದೆ. ಹಾಗೆ ಈ ಚಿನ್ನ ಬೆಲೆ ಏರಿಕೆಗೆ ಕಾರಣ ಏನೇನು ಅಂತ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಭಾವ, ಕರೆನ್ಸಿ ವಿನಿಮಯ ದರಗಳು, ದೇಶೀಯ ಬೇಡಿಕೆ, ಡೊನಾಲ್ಡ್ ಟ್ರಂಪ್ ಸುಂಕ ಯುದ್ಧ, ಹೂಡಿಕೆದಾರರ ಅಭಿಪ್ರಾಯ, ಆರ್ಥಿಕ ಪರಿಸ್ಥಿತಿಗಳು ಪ್ರಮುಖವಾಗಿರಬಹುದು. ತೆರಿಗೆ ಹೆಚ್ಚಳ, ಯುದ್ಧದ ಪ್ರಭಾವ, ಡಾಲರ್ ಏರಿಕೆ, ಜಾಗತಿಕ ಪರಿಸ್ಥಿತಿಗಳು ಕೂಡ ಚಿನ್ನ ಬೆಲೆ ಏರಿಕೆಗೆ ಕಾರಣವಾಗಿರಬಹುದು. ಆಷಾಢ ಮಾಸವಿರುವುದರಿಂದ ಚಿನ್ನದ ಬೆಲೆಗಳು ಕಡಿಮೆಯಾಗಬೇಕಾಗಿತ್ತು. ಆದರೆ ಸತತ 4 ದಿನಗಳಿಂದ ಚಿನ್ನದ ಬೆಲೆಗಳು ಏರಿಕೆಯನ್ನೇ ಕಂಡಿವೆ. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಅಥವಾ ಇಳಿಕೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.